ಜೈ ಭಾರತ್ ವಂದೇ ಮಾತರಂ. ಮನೆಯಲ್ಲಿ ಚಿನ್ನಾಭರಣ ಇಡುವುದು ಅಷ್ಟು ಸೇಫ್ ಅಲ್ಲ ಅಂತ ಹೇಳಿ ನಾವು ಬ್ಯಾಂಕಿನ ಲಾಕರ್ನಲ್ಲಿ ಇಡ್ತೇವೆ. ಅಲ್ಲಿ ಇಡಬೇಕಾದರೆ ಕೆಲವೊಂದು ಪ್ರೊಸೀಜರ್ಗಳಿವೆ ಹಾಗೂ ಅಲ್ಲಿನ ಕೆಲವೊಂದು ನಿಯಮಗಳಿವೆ. ಆ ಮುಖಾಂತರನೇ ನಾವು ಫಾಲೋ ಮಾಡಬೇಕಾಗುತ್ತೆ. ಈ ಒಡವೆಗಳನ್ನು ಇಡಬೇಕಾದ ಈ ಬ್ಯಾಂಕ್ ಲಾಕರ್ನಲ್ಲಿ ಈ ಲಕ್ಷಗಟ್ಟಲೆ ಹಣವನ್ನು ಇಟ್ಟು ಕಳೆದುಕೊಂಡ ಒಂದು ಮಂಗಳೂರಿನಲ್ಲಿ ದುರಂತ ಘಟನೆ ನಡೆದಿದೆ. ಹಾಗಾದರೆ ಈ ಘಟನೆ ಏನು ಅಂತ ನೋಡುವುದಾದರೆ, ಮಂಗಳೂರಿನ ಒಬ್ಬ ವ್ಯಕ್ತಿ ಈ ಬ್ಯಾಂಕ್ ಲಾಕರ್ನಲ್ಲಿ ಈ ಹಣವನ್ನು ಇಡ್ತಾನೆ. ಅದು ಕೂಡ 8 ಲಕ್ಷ. ಈ ಹಣವನ್ನು ಅವನು ಸ್ವಲ್ಪ ಸಮಯದ ನಂತರ ಯಾವುದೋ ಖರ್ಚಿಗೆ ಅಂತ ಒಂದು ತೆಗೆಯಲು ಬರ್ತಾನೆ. ಆ ಸಂದರ್ಭದಲ್ಲಿ ನೋಡಿದ್ರೆ ಅಲ್ಲಿ ಹಣವಿಲ್ಲ, ಎಲ್ಲವೂ ಗೆದ್ದಲು ತಿಂದು ಬಿಟ್ಟಿದೆ. ಈ 8 ಲಕ್ಷ ಹಣವನ್ನು ಕಳೆದುಕೊಂಡು ಆ ವ್ಯಕ್ತಿ ಕಂಗಾಲಾಗಿದ್ದಾರೆ. ಮುಂದೆ ಏನು ಮಾಡುದು ಅಂತ ದಿಕ್ಕೆ ತೋಚದಂತಾಗಿದೆ. ಅವರು ಬ್ಯಾಂಕಿಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಅವರಿಂದ ಒಂದು ರಿಪ್ಲೈ ಬರುತ್ತದೆ, ಅದೇನೆಂದರೆ ಇದಕ್ಕೆ ನಾವು ಹೊಣೆ ಅಲ್ಲ ಅಂತ. ಇನ್ನು ಈ ವಿಚಾರದ ಬಗ್ಗೆ ಹೆಡ್ ಆಫೀಸ್ ಬ್ಯಾಂಕ್ಗಳಿಗೂ ಕೂಡ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಅವರಿಂದನೂ ಕೂಡ ಯಾವುದೇ ರೀತಿಯ ರಿಪ್ಲೈ ಬರಲ್ಲ. ಹಾಗಾದ್ರೆ ಇಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ? ಇನ್ನು ಈ ವಿಚಾರದ ಬಗ್ಗೆ RBI ಏನು ಹೇಳುತ್ತೆ ಅಂತ ನೋಡುವುದಾದ್ರೆ, ಫಸ್ಟ್ ಆಫ್ ಆಲ್ ಈ ಬ್ಯಾಂಕ್ ಲಾಕರ್ನಲ್ಲಿ ಯಾವ ವಸ್ತುಗಳನ್ನು ಇಡಬೇಕಾಗುತ್ತದೆ ಅಂತ ನೋಡಬೇಕು. ಈ ಬ್ಯಾಂಕ್ ಲಾಕರ್ನಲ್ಲಿ ಆಸ್ತಿ ಪತ್ರಗಳು, ಬೆಲೆ ಬಾಳುವ ಒಡವೆಗಳು, ಚಿನ್ನಾಭರಣ, ಬೆಳ್ಳಿ, ಡೈಮಂಡ್, ಹೀಗೆ ಕೆಲವೊಂದು ಬೆಲೆ ಬಾಳುವ ಆಭರಣಗಳನ್ನು ಇಡಬಹುದು. ಆದರೆ ಹಣವನ್ನು ಇಡುವಂತಿಲ್ಲ. ನೀವು ಡಿಪಾಸಿಟ್ ಮುಖಾಂತರ ನೀವು ಹಣವನ್ನು ಜಮಾ ಮಾಡಬಹುದು, ಆದರೆ ಲಾಕರ್ನಲ್ಲಿ ಇಡುವಂತಿಲ್ಲ. ಒಂದು ವೇಳೆ ನೀವು ಇಟ್ಟರೂ ಕೂಡ ಆ ಹಣಕ್ಕೆ ಬ್ಯಾಂಕ್ನವರು ಜವಾಬ್ದಾರರಾಗುವುದಿಲ್ಲ. ಇದು RBI ಹೇಳುತ್ತೆ. ಇನ್ನು ಅದೇ ರೀತಿ ಈ ಲಾಕರ್ನಲ್ಲಿ ರಾಸಾಯನಿಕ ವಸ್ತುಗಳನ್ನು ಇಡುವಂತಿಲ್ಲ, ಸ್ಫೋಟಕ ಸಾಮಗ್ರಿಗಳನ್ನು ಕೂಡ ಇಡುವಂತಿಲ್ಲ, ಹಾಗೂ ಈ ಕಾನೂನು ಬಾಹಿರ ವಸ್ತುಗಳನ್ನು ಕೂಡ ಇಡುವಂತಿಲ್ಲ. ಈ ಎಲ್ಲ ಕಂಡೀಷನ್ಗಳನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದರೆ ಈ ಸೈನ್ ಮಾಡುವಾಗ ಯಾರು ಕೂಡ ಅದನ್ನು ಓದಲ್ಲ. ಈ 8 ಲಕ್ಷ ಕಳೆದುಕೊಂಡಂತಹ ವ್ಯಕ್ತಿಗೆ ಈ ಹಣವು ಏನಾದರೂ ಸಿಗ್ತದ ಅಂತ ನೋಡೋದಾದ್ರೆ ಒಂದು 90% ಸಿಗುವ ಚಾನ್ಸಸ್ ಇಲ್ಲ ಅಂತೆಲ್ಲ ಹೇಳ್ಬೋದು. ಯಾಕೆಂದ್ರೆ RBI ಕೂಡ ಅದನ್ನೇ ಹೇಳುತ್ತೆ. ಅವರು ಬ್ಯಾಂಕಿಗೆ ಜಮಾ ಮಾಡಿ ಒಂದು ಹ್ಯಾಕ್ ಆಗಿದ್ರೆ ಅಥವಾ ಬೇರೆ ರೀತಿ ಯಾವುದೇ ರೀತಿಯ ಒಂದು ತೊಂದರೆ ಆಗಿ ಕಳೆದುಕೊಂಡಿದ್ರೆ ಅದು ಅವರಿಗೆ ಸಿಗುತ್ತೆ. ಆದರೆ ಈ ಲಾಕರ್ನಲ್ಲಿ ಇಟ್ಟು ಅವರು ದೊಡ್ಡ ತಪ್ಪು ಮಾಡಿದ್ದಾರೆ. ಅದರ ಬಗ್ಗೆ ಅವರಿಗೆ ಒಂದು ಸರಿಯಾದ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಸರ್ಕಾರಕ್ಕೆ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಅವರ ಹಣದ ಬಗ್ಗೆ ಒಂದು ಮಾಹಿತಿ ಬೇರೆಯವರಿಗೆ ಸಿಗಬಾರ್ದು ಅಂತ ಹೇಳಿ ಅವರು ಲಾಕರ್ನಲ್ಲಿ ಇಟ್ಟಿದ್ದಾರಾ, ಅದು ಕೂಡ ಗೊತ್ತಿಲ್ಲ. ಅದು ಕೂಡ ಸಣ್ಣ ಅಮೌಂಟ್ ಅಲ್ಲ. 8 ಲಕ್ಷ ಅಂದ್ರೆ ಯಾರಿಗೂ ತಾನೇ ಒಂದು ಬೇಜಾರಾಗುವುದಿಲ್ಲ ಹೇಳಿ. ಒಂದು ವೇಳೆ ಬ್ಯಾಂಕ್ನವರಿಂದ ಮಿಸ್ಟೇಕ್ ಆಗಿ ಈ ಹಣವನ್ನು ಕಳೆದುಕೊಂಡರೆ ಅದಕ್ಕೆ ಬ್ಯಾಂಕ್ನವರು ಜವಾಬ್ದಾರಾಗುತ್ತಾರೆ. ಈ ವ್ಯಕ್ತಿ ಆ ಲಾಕರ್ನಲ್ಲಿ ಹಣ ಇಟ್ಟಿದ್ದು, ಆದರೆ RBI ಪ್ರಕಾರ ಈ ಲಾಕರ್ನಲ್ಲಿ ಕರೆನ್ಸಿ ಇಡುವಂತೆ ಇಲ್ಲ. ಆ ವ್ಯಕ್ತಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡುವ ಬದಲು ಈ ಲಾಕರ್ನಲ್ಲಿ ಯಾಕೆ ಇಟ್ಟಿದ್ದಾರಂತೆ ಗೊತ್ತಾಗುವುದಿಲ್ಲ. ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದರೆ ಟ್ಯಾಕ್ಸ್ ಕಟ್ ಆಗಬಹುದು ಎಂಬ ವಿಚಾರದಿಂದ ಅವರು ಲಾಕರ್ನಲ್ಲಿ ಹಣ ಇಟ್ಟಿರಬಹುದು. ಈ ತಪ್ಪು ನಡೆದದ್ದು ಬ್ಯಾಂಕ್ನವರಿಂದ ಅಲ್ಲ, ಬದಲಾಗಿ ಆ ವ್ಯಕ್ತಿಯ ಕಡೆಯಿಂದಾಗಿ ತಪ್ಪು ನಡೆದಿದೆ. ಹೀಗಾಗಿ ಆ ತಪ್ಪಿಗೆ ನಾವು ಜವಾಬ್ದಾರಲ್ಲ ಅಂತ ಈ ಬ್ಯಾಂಕ್ನವರು ಹೇಳುತ್ತಿದ್ದಾರೆ.